ಏನು ಮಾಡ್ತಿದ್ದೀರಾ? ಬಟ್ಟೆ ಇಟ್ಕೋತಿದ್ದೀನಿ. ಏಕೆ? ನಾಡಿದ್ದು ನಾನು ಊರಿಗೆ ಹೋಗ್ತಿದ್ದೀನಿ. ಓ, ಏನು ವಿಶೇಷ? ನಮ್ಮೂರು ನಮ್ಮನೆ ಅಂದಮೇಲೆ ಯಾವತ್ತಿದ್ರೂ ಅಲ್ಲಿಗೆ ಹೋಗ್ಬೇಕಲ್ವಾ? ಏನು ಹೇಳ್ತಿದ್ದೀರಾ? ಅರ್ಥ ಆಗ್ತಿಲ್ಲ. ಸರಿ ಬಿಡಿ, ನಾನು ಬರ್ತೀನಿ. ನೀವ್ಯಾಕೆ ಬರ್ತೀರಾ? ಏನು ರೀ ಕೇಳ್ತಿದ್ದೀರಾ? ಮದುವೆ ಆದಾಗಿಂದ ಇವತ್ತಿನವರೆಗೂ ನೀವು ಯಾವತ್ತಾದ್ರೂ ಒಬ್ಬರೇ ಊರಿಗೆ ಹೋಗಿದ್ದೀರಾ? ಇಲ್ಲ ತಾನೆ? ಯಾವಾಗಲೂ ನಾನು ನಿಮ್ಮ ಜೊತೆ ಬರ್ತಿದ್ದೆ. ನಿಮ್ಮನ್ನು ನಾನೇ ತಾನೇ ಕರ್ಕೊಂಡು ಹೋಗ್ತಿದ್ದು. ಬೇಡ, ನೀವು ಯಾವಾಗಲೂ ನನ್ನ ಜೊತೆ ಬರೋಕ್ಕಾಗಲ್ಲ. ನಾನು ಒಬ್ಬಳೇ ಓಡಾಡೋದನ್ನು ಕಲ್ತ್ಕೋಬೇಕು. ನಾನು ಬಸ್ಸಲ್ಲಿ ಹೋಗ್ತೀನಿ. ಯಾಕೆ ಈ ಥರ ಮಾತಾಡ್ತಿದ್ರೆ? ಏನಾಯ್ತು? ಏನಾದರೂ ಪ್ರಾಬ್ಲಮ್ಮಾ? ಹಾಗೇನಿಲ್ಲ. ನಿಮ್ಗೆ ಯಾಕೆ ತೊಂದರೆ? ನಿಮ್ಮ ಜೊತೆ ಬರೋದ್ರಿಂದ ನನಗೇನು ತೊಂದರೆ ಆಗುತ್ತೆ? ನನಗೆ ತೊಂದರೆ ಆಗುತ್ತೆ. ನಿಮಗ ಏನು? ಏನಿಲ್ಲ. ಅಂದರೆ ಒಟ್ನಲ್ಲಿ ನಾನು ನಿಮ್ಮ ಜೊತೆ ಬರೋದು ಬೇಡ ಅಂತ ಹೇಳ್ತಾ ಇದ್ದೀರಾ? ಆಯ್ತು. ಊರಿಂದ ಯಾವಾಗ ಬರ್ತೀರಾ? ಹೋದ್ರೆ ಇನ್ಯಾವತ್ತೂ ವಾಪಸ್ ಬರಲ್ಲ ಅನ್ನೋ ಸತ್ಯನ ಹೇಗೆ ಹೇಳಿ? ಗೊತ್ತಿಲ್ಲ. ಗೊತ್ತಿಲ್ಲ? ವಿಚಿತ್ರವಾಗಿ ಮಾತಾಡ್ತಿದ್ದೀರಾ. ನೆನ್ನೆ ನಿಮ್ಮಿಂದ ದೂರ ಹೋಗ್ತೀನಿ ಅಂದಿದ್ದೀನ ಬಹುಶಃ ಮರ್ತಿರ್ಬೇಕು ಅನ್ಸುತ್ತೆ. ಏನು ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ ಚಿರು ಅವರೇ. ನನ್ನನ್ನು ನಾಳೆ ಶಾಪಿಂಗ್ ಕರ್ಕೊಂಡು ಹೋಗ್ತೀರಾ? ಶಾಪಿಂಗಾ? ಹ್ಞೂ, ನಿಮ್ಮ ಜೊತೆ ಹೋಗಬೇಕು ಅನಿಸ್ತಿದೆ. ನನ್ನನ್ನು ತಪ್ಪು ತಿಳ್ಕೊಬೇಡಿ ಚಿರು ಅವರೇ. ಆಯಿತು, ಹೋಗೋಣ. ಆದರೆ ಹಸ್ಬೆಂಡು ಅಂತಿದ್ದವರು ಚಿರುವರೆ ಅಂತ ಶುರು ಮಾಡಿದ್ದೀರಾ? ಯಾಕೆ? ಇನ್ಮೇಲಿಂದ ನೀವು ನನ್ನ ಗಂಡ ಅಲ್ಲ ಅಲ್ವಾ? ಥ್ಯಾಂಕ್ಸ್ ಚಿರು ಅವರೇ. ಏಕೆ? ನೆನೆ ನಾನು ಕೇಳಿದ ತಕ್ಷಣ ನನ್ನನ್ನು ಪಾರ್ಟಿಗೆ ಕರ್ಕೊಂಡು ಹೋದ್ರಿ. ನಾಳೆ ಶಾಪಿಂಗಿಗೆ ಕರ್ಕೊಂಡು ಹೋಗ್ತಿದ್ದೀರಾ? ನಾನು ನಿಮ್ಮ ಹೆಂಡತಿ ಆಗಿದ್ದಾಗ ನೀವು ಹೇಗೆ ನನ್ನ ಜೊತೆ ನಡ್ಕೋತಿದ್ರೋ ಈಗಲೂ ಹಾಗೆ ನಡ್ಕೋತಿದ್ದೀರಾ ಅಲ್ವಾ? ಅದಕ್ಕೆ ಥ್ಯಾಂಕ್ಸ್. ಏನು ನೀವು ಡಿವೋರ್ಸ್ ಕೊಡ್ತಿದ್ದೀರಾ ಅಂತ ಈ ಥರ ಎಲ್ಲ ಮಾಡ್ತಾಯಿಲ್ಲ. ನೀವು ಕೇಳ್ಕೊಳ್ತಿದ್ದೀರಾ ಅಂತ ಮಾಡ್ತಿದ್ದೀನಿ ಅಷ್ಟೆ. ಗೊತ್ತು ಚಿರು ಅವ್ರೆ. ಒಟ್ಟಿನಲ್ಲಿ ನಾನು ನಿಮ್ಗೆ ಡಿವೋರ್ಸ್ ಕೊಡ್ತಿರೋದು ನಿಮ್ಗೆ ಖುಷಿ ತಾನೆ? ಹಲೋ. ಹಾಂ, ಅದೇ ಔಟ್ಲೆಟ್ ಬಗ್ಗೆ ಮಾತಾಡಬೇಕಾಗಿತ್ತು.